ಹಿರೇಬೆಡ್ಡಿಗಿರಿ ಗ್ರಾಮದ ಹಿರೇಮಠದ ಒಂದು ಪಟ್ಟಾಧಿಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದು ತುಂಬ ಸಂತೋಷದ ವಿಷಯ. ಯಾಕಂತಂದರೆ ಈಚೆ ಪಕ್ಕದಲ್ಲಿ ಹಳ್ಳಿಯಲ್ಲಿ ನಮ್ಮ ಹಿರೇಬೆಡ್ಡಿಗಿರಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿರೋದ್ರಿಂದ ಪಕ್ಕದವರು ನಾವೆಲ್ಲರೂ ಕೂಡಿ ಮಾಡಿದಾಗ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿ ರೂಪುಗೊಳ್ತಾ ಇದೆ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡಿ ಮನದಿಂದ ಸೇವೆಯನ್ನು ಸಲ್ಲಿಸೋಣ ಅಂತೇಳಿ ಮತ್ತೊಮ್ಮೆ ನಮಗೆ ನಾನು ತಿಳಿಪಡಿಸ್ತಾ ಇದ್ದೀನಿ. ಹಿರೇಬೆಡ್ಡಿಗಿರಿ ಗ್ರಾಮದಲ್ಲಿ ಹಿರೇಮಠದಲ್ಲಿ ಈಗಾಗಲೇ ಸುಮಾರು ಒಂದು 40 ವರ್ಷಗಳ ಹಿಂದೆ ಪಟ್ಟಾಧ್ಯಕ್ಷರಿದ್ದರು. ಬೆಡ್ಡಿಗಿರಿ ಪಟ್ಟಾಧ್ಯಕ್ಷರು, ಬೆಡ್ಡಿಗಿರಿ ಪಟ್ಟದೇವರು ಅಂತಿದ್ರು. ದುಡಿಯೊಳಗೆ ನಮ್ಮ ಹಿಂದಿನ ಹಿರಿಯರು ಬೆಡ್ಡಿಗಿರಿ ಪಟ್ಟದೇವರು ಅಂತ ಅಷ್ಟ ಅಂತಿದ್ರು. ಅವ್ರು ಯಾರಪ್ಪ ಅಂತಂದ್ರೆ ನಮ್ಮ ಗಂಗಾಧರಾಚಾರ್ಯ ಪರಮ ಶಿಷ್ಯರಾಗಿದ್ದರು. ಪ್ರತಿಯೊಂದರ ಗಂಗಾಧರಾಚಾರ್ಯ ಪರಮ ಶಿಷ್ಯರಾಗಿದ್ದರು. ಆದ್ದರಿಂದ ಆ ಪರಮ ಶಿಷ್ಯರ ಒಂದು ವಾಣಿ ಬಹಳ ಉತ್ಸುಕವಾದಂಥ ಅಷ್ಟೇ ಕಠೋರವಾದಂಥ ವಾಣಿ ಇತ್ತು. ಯಾಕಂದರೆ ಅವಾಗೆಲ್ಲ ನಾವು ಅತಿ ಸಣ್ಣವರು. ಅವರ ವಾಣಿ ನಮ್ಮಲ್ಲಿ ಬಂದಾಗ ಅವರು ಗಂಗಾಧರಾಚಾರ್ಯ ಅವ್ರು ಬರ್ತಾಯಿದ್ರು. ನಮ್ಮ ತಂದೆಯವರಿದ್ದಾಗ ಗಂಗಾಧರಾಚಾರ್ಯನ ಪ್ರತಿಯೊಬ್ಬರು ಕರೆತಿದ್ರು. ಆ ಒಂದು ವಿಚಾರದಲ್ಲಿ ಆಗ ಬೆಡ್ಡಿಗಿರಿ ಪಟ್ಟದೇವರು ಬರ್ತಿದ್ರು. ಆನಂತರ ಮುಕ್ತಿಮುದ್ರ ಪಟ್ಟದೇವರು ಇದು ಗಂಗಾಧರಾಚಾರ್ಯ ಒಂದು ಐಕ್ಯ ಆದ ನಂತರ ಇದ್ದಾಗನೇ ಮುಕ್ತಿಮುದ್ರ ಪಟ್ಟಕ್ಕೆ ಆಗ್ಬೇಕಂದ್ರೆ ಬೆಡ್ಡಿಗಿರಿ ಪಟ್ಟದೇವರು ಮೊಮ್ಮಗನ ಮಾಡ್ಬೇಕು ಅಂತ ನಡೆಸಿದ್ರು ಅವರು ಅಲ್ಲಿ ಮುಕ್ತಿಮುದ್ರ ರುದ್ರಮುನಿಯವ್ರನ್ನ. ಅದೇನೋ ಅಚಾನಕ್ಕಾಗಿ ಅದು ಅವ್ರು ಯಾರಿಲ್ಲ ಮುಂದೆ ಮೂಲ ರೇಣುಕ ವೀರಮ್ಮ ಇಲ್ಲಿ ಶಿವಾಚಾರ್ಯ ಒಂದು ಪಟ್ಟದೇವರು ಮಾಡಿದ್ರು. ಆ ವಿಚಾರ ಆಗ್ತಾಗಿರಲಿ. ಈಗ ಒಂದು ಈ ಹಿರೇಬೆಡ್ಡಿಗಿರಿ ಗ್ರಾಮದಲ್ಲಿ ಹಿರೇಮಠಕ್ಕೆ 40 ವರ್ಷಗಳಿಂದ ಈ ಪಟ್ಟಾಧ್ಯಕ್ಷರ ಒಂದು ಸ್ಥಾನ ಖಾಲಿ ಇತ್ತು. ಆ ಒಂದು ಸ್ಥಾನವನ್ನು ತುಂಬಬೇಕು ಅಂತೇಳಿ ಯುವಕರು ಎಲ್ಲರೂ ಕೂಡಿಕೊಂಡು ಧರ್ಮಸಭೆಯನ್ನು ಹಾಕಿಕೊಂಡಿದ್ದಾರೆ. ಏಪ್ರಿಲ್ 20ನೇ ತಾರೀಕಿನಿಂದ ಮೇ 4ನೇ ತಾರೀಕಿನವರೆಗೆ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದ್ದೇವೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಕಾರ್ಯಕ್ರಮ ನಾವು ನೋಡಿರ್ತೀವಿ. ಗುಡಿ ತುಂಬ ನೋಡ್ತೀವಿ, ಕಾರ್ಣಿಕ ನೋಡ್ತೀವಿ, ಜಾತ್ರೆ ನೋಡಿರ್ತೀವಿ, ನಿಪ್ನ ನೋಡಿರ್ತೀವಿ, ಜನಪದ ನೋಡಿರ್ತೀವಿ, ಎಲ್ಲ ನೋಡಿರ್ತೀವಿ. ಆದರೆ ಪಟ್ಟಾಧಿಕಾರ ಕಾರ್ಯಕ್ರಮ ನಮ್ಮ ಸುತ್ತಮುತ್ತಲೂ ಇಲ್ಲಿ ಎಲ್ಲಿ ಆಗಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ನೋಡಲಿ ಅಂಥೇಳಿ ನಮ್ಮ ಶಿವಜಿ ಸ್ವಾಮಿಗಳ ಒಂದು ಆಶಯ ಇದೆ. ಅದರಂತೆ ನಾವು ನೀವೆಲ್ಲರೂ ಕೂಡ ಅದನ್ನು ನೋಡಿ ಕಣ್ತುಂಬಿಸೋಣ ಅಂಥೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಯಿಸುತ್ತಾ ಇದರೊಂದಿಗೆ ನಾವು ನೀವೆಲ್ಲರೂ ಕೂಡ ತನು ಮನ ಧನದಿಂದ ಸೇವೆ ಸಲ್ಲಿಸೋಣ ಅಂತೇಳಿ ಹೇಳಿ ಈ ಒಂದು ರೀತಿಯಲ್ಲಿ ಮಾತಾಡಿದ ತಮ್ಮೆಲ್ಲರಿಗೂ ಒಂದಿಗೆ ನನ್ನ 2 ಮಾತುಗಳನ್ನು ತಾಯಿಯ ಪಾದಕ್ಕೆ ಅರ್ಪಿಸ್ತಾರೆ.